ಥೂ, ಏನಪ್ಪಾ ಇದು? 24 ತಾಸನ್ನು ಖುಷಿಯಾಗಿರಾಕ್ ಬಿಡ್ಲಿಲ್ಲ. ನಿನ್ನೆ ರಾತ್ರಿ 11:30 ಗೆದ್ದಿದ ತಕ್ಷಣ ಎಷ್ಟು ಖುಷಿ ಸಂಭ್ರಮಾಚರಣೆ ಮಾಡಿದ್ವಿ. 24 ತಾಸು ಆಗಿಲ್ಲ, ಆಗ್ಲೇ ಈ ದುರ್ಘಟನೆ ಆಗಿದೆ. ಎಲ್ಲರಿಗೂ ಬೇಜಾರಾಗಂತ ಸ್ಥಿತಿ ಬಂದಿದೆ RCB ಫ್ಯಾನ್ಸ್ ಗಳಿಗೆ. ಏನಪ್ಪಾ ಅಂತಂದ್ರೆ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಅಹಮದಾಬಾದ್ ಇಂದ ಬೆಂಗಳೂರು ಬಂದಂತ RCB ತಂಡ ವಿಜೃಂಭಾಚರಣೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಣೆ ಮಾಡಕಂತ ಸಮಯದಲ್ಲಿ RCB ಅಭಿಮಾನಿಗಳು, ಹುಚ್ಚ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಆ ಸ್ಟೇಡಿಯಂ ಅಲ್ಲಿ ಇರುವಂತ ಕೆಪಾಸಿಟಿನೇ 35,000 ಜನ ಸೀಟಿಂಗ್ ಕೆಪಾಸಿಟಿ ಇದೆ. 3.5 ಲಕ್ಷ 4 ಲಕ್ಷ ಜನ ಬಂದ್ರೆ ಎಲ್ಲಿಂದ ಒಳಗಡೆ ಬಿಡ್ತಾರೆ? ಹೆಂಗಾಗುತ್ತೆ? ಜೀವ ಹೋದ್ಮೇಲೆ ಜೀವ ಬರುತ್ತಾ? ಏನ್ ಜನನ ಹುಚ್ಚ ಅಭಿಮಾನ ಈ ರೀತಿ ಇರಬಾರ್ದು. ಯಾಕಂದ್ರೆ ಅಲ್ಲಿ ಜನ ನೋಡಿದ ತಕ್ಷಣ ಭಯ ಬಿದ್ಬಿಡೋದು. ಅಂತದ್ರಲ್ಲಿ ಪಾಪ ನೋಡ್ತಾ ಇದೀವಿ, 8 ವರ್ಷದ ಮಗು ಅಂತಾರಿ, ಪಾಪ 11 ವರ್ಷದ ಮಗು. ಇವರೆಲ್ಲರೂ ಹೋಗಿ ಟೋಟಲ್ ಆಗಿ 11 ಜನಕ್ಕೆ ಏರಿದೆ ಸಾವಿನ ಸಂಖ್ಯೆ 11 ಜನಕ್ಕೆ ಏರಿದೆ. ಎಷ್ಟು ಜನಕ್ಕೆ ಹೋಗುತ್ತೆ, ಎಷ್ಟು ಜನಕ್ಕೆ ಇನ್ನ ಬರುತ್ತೆ ಗೊತ್ತಿಲ್ಲ. ಅಷ್ಟು ಜನ ಸೇರಿದ್ದಾರೆ. ಏನ್ ಜನ ಜಾತ್ರೆ. ಈಗೇನ ಆ ಸರ್ಕಾರ ಆಗ್ಲಿ ಸ್ಟೇಡಿಯಂ ಅವರು ಸರ್ಕಾರದ ಮೇಲೆ ಹಾಕ್ತಾರೆ, ಸರ್ಕಾರದವರು ಏನು ಪೊಲೀಸ್ ಅವ್ರ ಮೇಲೆ ಹಾಕ್ತಾರೆ. ಈ ರೀತಿಯಾಗಿ ಯಾರ್ದು ಅವ್ರವ್ರ ಮೇಲೆ ಹಾಕಂತಾರೆ ಹೊರತು ಹೋಗಿ ಜೀವ ಅಂತ ಬರಲ್ಲ. ಈ ಅಭಿಮಾನ ಬೇಕಾ? ಹಾಗೆ ಅಭಿಮಾನ ಅಂತಂದ್ರೆ ಏನೋ ನೋಡ್ಬೇಕು, ಟಿವಿಯಲ್ಲಿ ನೋಡ್ಬೇಕು, ಸಂಭ್ರಮಾಚರಣೆ ಮಾಡ್ಬೇಕು, ಹಂಗಿರ್ಬೇಕು. ಆ ರೀತಿಯಾಗಿ ಅವ್ರನ್ನ ನೋಡೋಕೆ ಅಷ್ಟು ಜನರ ಮಧ್ಯೆ ಹೋಗಕ್ಕಂತ ನಾವುಗಳು ಅಭಿಮಾನಿಗಳಿದೀವಿ. ಹೋಗಿರುವಂತವ್ರು ಎಂತವ್ರು ಇದೀರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ದುಸ್ಥಿತಿ ಬರಬಾರ್ದಾಗಿತ್ತು. ಇಷ್ಟು ಬೇಗ ನಿನ್ನೆ ಆಗಿ ಬರೀ 20 ತಾಸಲ್ಲೇ ಈ ದುರ್ಘಟನೆ ಆಗಿ ಅಲ್ಲಿ ಇಡೀ ಕರ್ನಾಟಕನೇ ಮತ್ತೆ ಬೇಜಾರು ಮಾಡಿದ್ದಾರೆ ಜನಗಳು. ಯಾರಿಗೇನ್ ಹೇಳ್ಬೇಕು ಗೊತ್ತಿಲ್ಲ. ಇದರಲ್ಲಂತೂ ಸಾವನ್ನಪ್ಪಿದರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.